ಏನಿಲ್ಲ ಗೈಸ್, ಅವ್ರ ಪರ್ಸ್ ಇಲ್ಲೇ ಇದೆ ಕೆಳಗಡೆ. ನಾನು ಏನು ಹೇಳ್ತಾ ಇದ್ದೆ? ಮರ್ತಿ ಮನೆ ಚಪ್ಪಲಿ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ. ಪ್ಲೀಸ್ ಕರ್ಕೊಂಡು ಹೋಗಿ. ಇವ್ರಿಗೆ ಬಾಯಲ್ಲಿ ಬೇರೆ ಏನು ಬರಲ್ಲ ನನಗೆ. ರಿಂಗ ರಿಂಗ ರೋಸಸ್ ಪಾಕೆಟ್ ಫುಲ್ ಆಫ್ ರೋಸಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಿಮ್ಮ ಸೌಂದರ್ಯ ಭರತ್. ಹಾಯ್ ಹೇಳ್ಬಿಡಿ, ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಭರತೆ ಹೇಳ್ತಾರೆ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಫೆಬಿ ಹೇಳ್ತಾಳೆ. ಓಕೆ ಗೈಸ್, ನಾನೇ ಹೇಳ್ತೀನಿ. ಲೇಟಾಗಿ ಹೋಗ್ಬಿಟ್ಟಿದೆ, ಅದಕ್ಕೆ ಅವ್ರು ಏನೋ ತರಕ್ಕೆ ಹೋಗಿದ್ದಾರೆ. ಇವತ್ತು ನಮ್ಮದು ಒಂದು ಕೊಲ್ಯಾಬ್ ಶೂಟ್ ಇದೆ, ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಬೇಬಿ ಆನ್ ದ ವೇ ನಾನೊಂದು ಸ್ವಲ್ಪ ನೇಲ್ ಹೌಸ್ಗೆ ಪ್ರಾಡಕ್ಟ್ಸ್ ತೊಗೋಬೇಕು. ನಿಲ್ಲಿಸ್ತೀರಾ? ₹500 ಆಗುತ್ತೆ. ಓಕೆ ಕೊಡೋಣ, ನಿಲ್ಲಿಸಿ. ನನಗೆ ಆಪ್ಷನ್ ಇಲ್ಲ. ಏನಿಲ್ಲ ಗೈಸ್, ಅವ್ರ ಪರ್ಸ್ ಇಲ್ಲೇ ಇದೆ ಕೆಳಗಡೆ. ಅವ್ರು ನನಗೆ ಟ್ಯಾಕ್ಸ್ ಹಾಕಿದ್ರೆ ಆ ಟ್ಯಾಕ್ಸ್ ನಾನು ಅವ್ರಿಗೆ ರಿವರ್ಸ್ ಹಾಕ್ತೀನಿ. ದಟ್ಸ್ ಕಾಲ್ಡ್ ಹೆಂಡತಿ. ಖುಷಿ ಮರ್ರ ನಂಗೆ ನನ್ನ ಹೆಂಡತಿ ಕಂಡ್ರೆ. ನಾನೇನು ಹೇಳ್ತಾ ಇದ್ದೆ? ಏನು ನಾನು ಹಿಂಗೆಲ್ಲ ಬ್ಲ್ಯಾಂಕ್ ಆಗ್ತಾ ಇದ್ದೀನಿ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೆ ನಾನು? ನೀನು ವಾಪಸ್ ನನಗೆ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿ. ಟ್ಯಾಕ್ಸ್ ಬಗ್ಗೆ. ಕರೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ನೋಡಿ. ರೆಸ್ಪಾಂಡ್ ಮಾಡ್ತಾ ಇದೆ. ಇಷ್ಟು ಚೆನ್ನಾಗಿ ತಲೆ ಆಡಿಸ್ತಾ ಇತ್ತು. ಏನಂತ ಹೇಳಿದ್ದವರು? ಆಶೀರ್ವಾದ ಮಾಡಪ್ಪ ಬಸವ ಅಂತ. ಆಶೀರ್ವಾದ ಮಾಡಪ್ಪ ಬಸವ ಅಂತ ಅಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಹಿಂಗಿಂಗಂತು. ಮುಗ್ಧ ಪ್ರಾಣಿಗಳಪ್ಪ. ಒಳ್ಳೆ ಮನ್ಸಿರೋರ್ಗೆ ದೇವ್ರು ಒಳ್ಳೇದೇ ಮಾಡ್ತಾನೆ ಯಾವಾಗಲೂ. ಸೊ ಒಂದು ಸ್ವಲ್ಪ ಅರ್ಜೆಂಟ್ ಮೆಟೀರಿಯಲ್ಸ್ ಬೇಕಿದೆ ಸ್ಟಾಫ್ಸ್ಗೆ. ತುಂಬಾನೇ ಡಿಲೇ. ಪ್ಲೀಸ್ ತಗೊಳ್ಳಿ. ಓಕೆ ಬಟ್ ಮಾತಾಡ್ಬಿಟ್ಟು ನೀವು ಬೇಡ, ಮಾತಾಡ್ಬಿಟ್ಟು ಹೋಗು. ನಾನು ಏನು ಹೇಳ್ತಾ ಇದ್ದೆ? ಗೆಟ್ ಲಾಸ್ಟ್ ಅಂತ ಇದ್ರೆ ಲಾಸ್ಟ್ ವ್ಲಾಗಲ್ಲಿ ನಾವು ಶಾಪಿಂಗ್ ಆದಮೇಲೆ ಫ್ಯಾಬ್ ನೇಲ್ ಹೌಸ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರಿ. ಆದರೆ ಎಷ್ಟು ಸುಸ್ತಾಗಿ ಹೋಗ್ಬಿಟ್ಟಿತ್ತಲ್ಲ. ಲೈಕ್ ನಾನು ಹೋಗ್ಬಿಟ್ಟು ಟಕ್ ಟಕ್ ಅಂತ, ಇಲ್ಲಿ ಪಾರ್ಕಿಂಗೇ ಇಲ್ಲ ಗೈಸ್. ಪಾರ್ಕಿಂಗ್ ಮಾಡೋಕ್ಕೆ ಎಷ್ಟು ಕಷ್ಟ. ಸೊ ಜಲ್ದಿ ಹೋಗ್ಬಿಟ್ಟು ಮೆಟೀರಿಯಲ್ಸ್ ಬರ್ತೀನಿ. ಇಲ್ಲ ಅಂತಂದರೆ ನಮ್ಮ ಸರ್ ರುದ್ರ ತಾಂಡವ ಆಡ್ಬಿಡ್ತಾರೆ. ಜಲ್ದಿ ಬಾ ಜಲ್ದಿ ಬಾ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಸಿ ಚಪ್ಪಲಿ. ಹಾಕೊಂಡ್ ಬಂದ್ಬಿಟ್ಟಿದ್ದಾಳೆ. ಲುಕ್ ಅಟ್, ಗೋ ಬ್ಯಾಕ್. ಬೇಬಿ ಮರ್ತಿ ಮನೆ ಚಪ್ಪಲಿ ಹಾಕೊಂಡ್ ಬಂದ್ಬಿಟ್ಟಿದ್ದಾಳೆ. ಪ್ಲೀಸ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅಲ್ಲಿ ಆನ್ ದ ವೇ ಯಾವ್ದಾದ್ರು ತಗೊಳ್ಳ. ಇಲ್ಲ ಗೈಸ್, ಇವರೇ ಗೊತ್ತಾ ಅರ್ಜೆಂಟ್ ಮಾಡೋದು ನನಗೆ. ಅದಕ್ಕೆ ನಾನು ಮರ್ತೋಗ್ಬಿಟ್ಟೆ. ನಾನು ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕಿದ್ದೆ. ಚಪ್ಪಲಿ ಮನೆ ಚಪ್ಪಲಿ ಹಾಕೊಂಡು ಬಂದಿರೋದು. ಗೈಸ್, ನಾನು ಹೆಂಗೆ ಆಗೋಗ್ಬಿಟ್ಟಿದ್ದೀನಿ ಅಲ್ವಾ? ಸೈಕೋ ಆಗ್ಬಿಟ್ಟಿದ್ಯಾ ನೀನು. ನಾನು ಚಪ್ಪಲಿ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ. ಅಯ್ಯೋ, ನನ್ನ ನೋಡ್ಕೊಂಡು ನನ್ನ ನಗ್ಲ ಅಳ್ಳ. ಹಿಂದೆ ಕ್ಯಾಮೆರಾ ಹಿಂದೆ ಇಟ್ಕೋ. ಸುಮ್ಮನಿರಿ, ನನ್ಗೆ ಏನು ಕೇಳಿಸ್ತಾ ಇಲ್ಲ ಇವಾಗ. ಇಲ್ಲಿ ಪರವಾಗಿಲ್ಲ, ಅಲ್ಲಿ ನೆನ್ಪು ಮಾಡ್ಕೊಂಡಿದ್ರೆ ಏನ್ ಕತೆ ನೀನು? ನೆನ್ಪು ಮಾಡ್ಕೊಂಡಿದ್ರೆ ಇವ್ರಿಗೆ ಟ್ಯಾಕ್ಸ್ ಆಗ್ತಾ ಇದ್ದೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಇವಾಗ ಇವ್ರು ಬಿಡಿ ನಗೋದು. ಮನೆ ಹತ್ರ ಹೋದ್ರೆ ಎಲ್ಲ ನಗ್ತಾರೆ. ಇವ್ರು ಇನ್ನ ಹಾಕ್ಬಿಡ್ತಾರೆ. ನಿಮ್ಮಮ್ಮ ಕರಿತೀನಿ. ಸಿಕ್ಕಿದ್ದೆ ಚಾನ್ಸ್ ಅಂತ ಅವಮಾನ ಮಾಡ್ತಾರೆ ನೋಡಿ. ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇದೆ ಗೊತ್ತಾ? ತೋರಿಸ್ತೀನಿ, ಹತ್ರ ತೋರಿಸ್ತೀನಿ ಗೈಸ್, ಇಲ್ಲಿ ನೋಡಿ. ಏನ್ ಪರವಾಗಿಲ್ಲ, ದೂರದಿಂದಾನೆ ಕಾಣಿಸುತ್ತೆ ಅವ್ರಿಗೆ. ನಿಮ್ಮ ಮಮ್ಮಿಗೆ ಹಾಕೊಡೋದ್ರಲ್ಲಿ ಏನ್ ಮಜಾ ಇದೆ ಅಂತ ನಾನು ಇವಾಗ ಹಿಡ್ಕೊಳ್ಳಿ ನೋಡಿ.
ಗೈಸ್ ನಿಜವಾಗ್ಲೂ ಕಣ್ಣಿಗೆ ಬುದ್ಧಿ ಗೊತ್ತಾ, ನಿಜವಾಗ್ಲೂ ಕಣ್ಣಿಗೆ ಬುದ್ಧಿ. ನನಗಿದ್ರ ಒಂಥರ ಸಂತೋಷ. ಹೆಂಗೆ ಫುಲ್ ಮ್ಯಾಚಿಂಗ್ ಚಪ್ಪಲಿ ಅಲ್ಲಮ್ಮ ಔಟ್ಫಿಟ್ಗೆ. ಮ್ಯಾಚಿಂಗ್ ಅಲ್ಲ, ಇದಾದ್ರೆ ಒಂಚೂರು ನಡಿಬೋದು ಅಂತ. ಕೊಡ್ಸ್ತೀನಿ. ಈ ನಡುವೆ ಆಕ್ಚುಲಿ ತುಂಬಾ ಬಿಸಿಲಿದೆ ಅಲ್ವಾ? ಡೋಂಟ್ ಯು ಫೀಲ್ ಬೇಬಿ? ತುಂಬಾ ಬಿಸಿಲಾಗ್ಬಿಟ್ಟಿದೆ. ತುಂಬಾ ಬಿಸಿಲಿಗೆ ಸ್ಪೆಷಲಿ ನನಗೆ ತುಂಬಾನೇ ಡಿಹೈಡ್ರೇಟ್ ತರ ಆಗ್ತಾ ಇದೆ. ನೀನ್ ನೀರ್ ಕುಡಿಯಲ್ಲ ಅದೇ ಹುಡುಗ ಏನ್ ಗೊತ್ತಾ, ಈ ಹುಡುಗರು ಏನಾದ್ರೂ ಇಷ್ಟು ನನಗೆ ಹುಷಾರಿಲ್ಲ ಅಂತಂದ್ರೆ ನೀರ್ ಕುಡಿದ್ಯಾ, ಏನಾದ್ರೂ ಬೇರೆ ಸಮಸ್ಯೆ ಆದ್ರೆ ನೀರ್ ಕುಡಿದ್ಯಾ, ಇವ್ರಿಗೆ ಬಾಯಲ್ಲಿ ಏನು ಬರಲ್ಲ. ನನಗೆ ಅಯ್ಯಪ್ಪ, ನಾನು ಆಗಿದ್ದಕ್ಕೆ ಎಣಕ್ತಾ ಇದ್ದೀನಿ ಗೈಸ್. ಹೊಡೆದಿಲ್ಲೇ ಇಳಿಸ್ಬಿಡ್ತೀನಿ. ಬೇರೆಯವರಾದ್ರೆ ಎಣ್ಣೆಯಲ್ಲಿ ಏನಂತಾರೆ ಎಣಕ್ಸ್ತಾ ಇದ್ರು. ಚಂಡಾಲ ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ನಿನಗೆ ವಿಡಿಯೋಸ್ ಏನೇನ್ ನೋಡ್ತಾ ಇದೀಯ ಈ ನಡುವೆ ನೀನು? ಆರ್ ವಿ ನಿಯರ್ ಬೈ ಬೇಬಿ? ಇಟ್ಸ್ ದ್ಯಾಟ್ ಓನ್ಲಿ. ಯಾವ್ದಿದಾ? ಇದೆ. ಓ ರೀಚ್ ಆದ್ರಿ. ಇವಾಗ ಫುಲ್ ಸರ್ಕಸ್ ಮಾಡಿ ಒಂದು ಕೊಲ್ಯಾಬ್ ಮಾಡಿ ಹೊರಡೋಣ. ಸೊ ಗೈಸ್, ನಾವು ಫೈನಲಿ ಇಲ್ಲಿ ರೀಚ್ ಆಗಿದ್ದೀವಿ ನೋಡಿ. ರೀಚ್ ಆಗಿದ್ದೀವಿ. ಸೊ ಭರತ್ ಅವರು ಓನರ್ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ನೋಡೋಣ ಹೇಗೆ ಹೋಗುತ್ತಾ ಅಂತ. ಯೂಶಲಿ ನಾವು ಪ್ರಮೋಷನ್ಸ್ ಎಲ್ಲ ಮನೇಲೇ ಮಾಡ್ತಾ ಇದ್ದೀವಿ. ಸೊ ಐ ಥಿಂಕ್ ಇಟ್ಸ್ ದ ಫಸ್ಟ್ ಟೈಮ್ ದಟ್ ವಿ ಹ್ಯಾವ್ ಕಮ್ ಟು ದ ಪ್ಲೇಸ್ ಆ್ಯಂಡ್ ಡೂಯಿಂಗ್ ದ ಪ್ರಮೋಷನ್. ಆರ್ ಯು ರೆಡಿ ಭರತ್? Yes, I am. Hi. Sure, sir also, no? ಹಾಯ್. ಸೊ ಗೈಸ್, ಇವ್ರದೇ ಇದು ಏನೆಲ್ಲ ಮಾಡಿಕೊಡ್ಬೇಕು ಅಂತ. It's called Pawan Distributors. ದಾಸರಳ್ಳಿ ಬೈಲಪ್ಪ ಸರ್ಕಲ್ ಮೇನ್ ರೋಡ್ ಅಲ್ಲಿ ಇದೆ. You guys should visit. It's a very nice place. ಎಸ್, ಇಟ್ಸ್ ಅ ವೆರಿ ನೈಸ್ ಪ್ಲೇಸ್. ನಾವು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿ, ಸೊ ಓನರ್ ಅವರು ಏನೇನು ಮಾಡಬೇಕು ಅಂತ ನಮಗೆ ಹೇಳ್ತಾ ಇದ್ದಾರೆ. ಸೊ ವಿಲ್ ಗೆಟ್ ಪ್ರಿಪೇರ್ಡ್. ಅಯ್ಯೋ, ಇದು ಹಿಂಗೆ ಗೊತ್ತಿದ್ರೆ ಹಂಗೆ ತಿರುಗ್ತಾ ಇದೆ. ಕ್ಯಾಮ್ರಾ ಇಸ್ ನಾಟ್ ಲಿಸನಿಂಗ್ ಟು ಮಿ, ಗೊತ್ತಾ? ನಿಮ್ಮ ಥರನೇ ಆಗೋಗ್ಬಿಟ್ಟಿದೆ ಕ್ಯಾಮ್ರಾ. ಗೈಸ್, ಅಲ್ಲಿ ನಾನು ಡಿಶ್ ವಾಷರ್ ನೋಡಿದೆ, ಅಲ್ಲಿ ತುಂಬ ಇಷ್ಟ ಆಯಿತು. ಬಟ್ ಡಿಶ್ ವಾಷರ್, ಅದೇ ಪಾತ್ರೆ ತೊಳೆಯೋದಕ್ಕೆ ಡಿಶ್ ವಾಷರ್. ಇವಾಗ ಏನ್ ತೊಳಿತೀಯ? ನೀನ್ ತೊಳಿತೀಯ ಮನೆಯಲ್ಲಿ? ಸಿ ಹಂಗಲ್ಲ, ನನಗೆ ಫಸ್ಟ್ ಶೋಕಿಗೆ ಇಡಕ್ ಅಷ್ಟೇ. ಮನೇಲಿ ಯಾರೋ ಬಂದು ತೊಳೆದಿ ಹೋಗ್ತಾರೆ. ಒಂದು ದಿವಸ ನನ್ ಮೇಲೆ ಆಣೆ ಇಟ್ಟಳು, ಒಂದೇ ಒಂದ್ ದಿವಸ ನೀನು ಮನೇಲಿ ಪಾತ್ರೆ ತೊಳೆದಿದ್ಯಾ? ನಿಮ್ಮ ಮನೇಲಿ ತೊಳೆದಿದ್ದೀನಿ ಗೈಸ್. ನಮ್ಮಮ್ಮ ನನ್ನ ಕೈಯಲ್ಲಿ ಏನು ಕೆಲಸ ಮಾಡಿಸಲ್ಲ ಗೈಸ್, ಅದಕ್ಕೆ ಪಾತ್ರೆನೇ ತೊಳೆಯೋದು ಮಾಡ್ತಾಳ ಅಷ್ಟೇ. ಅದೊಂದೇ ಮಾಡೋದು. ಪ್ಲೀಸ್, ಬಟ್ ಫ್ಯೂಚರಲ್ಲಿ ಈಸ್ಕೊಡ್ತೀರಾ? ಇವತ್ತೇ ಇಸ್ಕೊಡ್ತೀನಿ ಬೇಕಾದ್ರೆ. ಓ ಸೋ ಸ್ವೀಟ್. ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಹಂಗೆ ಅಂತಾರೆ ಅಷ್ಟೇ, ಆಮೇಲೆ ಈಸ್ಕೊಡ್ತಾರೆ. ಇಷ್ಟೆಲ್ಲ ಐಟಮ್ಸ್ ಹೆಂಗೆ ಎತ್ಕೊಂಡು ಹೋಗೋದು ಫೆಬಿ? ಇಷ್ಟೆಲ್ಲ ಯಾಕೆ ಸರ್? ಸರೌಂಡಿಂಗ್ 10 ಕಿಲೋಮೀಟರ್ಸ್ನಲ್ಲಿ ಫ್ರೀ ಡೆಲಿವರಿ ಕೊಡ್ತಾರೆ. ಒಂದೇ ನಿಮಿಷ, we will take one more shot. It's a bit just concentrating more on Kannada. ಇಷ್ಟೆಲ್ಲ ಯಾಕೆ ಸರ್? ಸರೌಂಡಿಂಗ್ 10 ಕಿಲೋಮೀಟರ್ಸ್ನಲ್ಲಿ ಫ್ರೀ ಡೆಲಿವರಿ ಕೊಡ್ತಾರೆ. ಚೆನ್ನಾಗಿ ಬರುತ್ತಾ? ಚೆನ್ನಾಗೆ ಬಂದಿದ್ದು, ನೀನೇ ಲಾಸ್ಟ್ ಅಲ್ಲಿ ಹಾಳು ಮಾಡಿದ್ದು. ಓಕೆ, ರೆಡಿ, ವಿಲ್ ಡು ಒನ್ ಮೋರ್. ನಮ್ಮದು ಕೊಲ್ಯಾಬ್ ಮುಗಿತಾ ಬರ್ತಾ ಇದೆ. ಸೋ ಸ್ವೀಟ್ ಆಫ್ ದೆಮ್. ನಮಗೆ ಫೂಡ್ ಎಲ್ಲ ಪ್ರೊವೈಡ್ ಮಾಡಿದ್ರು. ಸೋ ಸ್ವೀಟ್ ಆಫ್ ದೆಮ್. ಅಥೆಂಟಿಕ್ ಫುಡ್. ನಾನು ಅದನ್ನು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಮರ್ತೇ ಹೋದೆ. ಬಟ್ ಸೋ ಸ್ವೀಟ್ ಆಫ್ ದೆಮ್. ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದು 5-10 ಮಿನಿಟ್ಸ್ ಇದೆ, ಅದು ಮುಗಿಸ್ಕೊಂಡು ಲೆಟ್ಸ್. ಓಕೆ ಗೈಸ್, ನಾವು ಬಂದಿರೋದು ಶೂಟ್ ಕಂಪ್ಲೀಟ್ ಆಗಿದೆ ಫೈನಲಿ. ಇಟ್ಸ್ ಆಲ್ಮೋಸ್ಟ್ 3:30. ನಾವು ಎಷ್ಟೊತ್ತಿಗಲ್ವಾ ಮನೆ ಬಿಟ್ಟಿದ್ದು. ಸೊ ಇಲ್ಲಿ ಬಾಯ್ ಹೇಳ್ತಾ ಇದ್ದಾರೆ. ಸೊ ಬಾಯ್ ಹೇಳ್ಬಿಡಿ. ಓಕೆ, ಲೆಟ್ಸ್ ಗೋ ಗೈಸ್. ಹೇವಿಮಾ, ಎವ್ರಿ ಡೇ ಈಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ವಾ? ಏನಕ್ಕೆ ಹೇಳ್ತಾ ಇದ್ದೀನಿ ಹೇಳಿ ಇವತ್ತು? ಗೊತ್ತಿಲ್ಲ ಏನಕ್ಕೆ ಗೈಸ್. ನಾವು ಫಸ್ಟ್ ಟೈಮ್ ಲೊಕೇಶನ್ ಹತ್ರ ಬಂದು ನಾವೊಂದು ಪ್ರಮೋಷನ್ ಮಾಡ್ತಿರೋದು, ಅಂದರೆ ಲೈಕ್ ಕೊಲ್ಯಾಬ್ ಮಾಡ್ತಿರೋದು. ಅಂದರೆ ಹೌದು, ಆ್ಯಕ್ಚುಲಿ ಇಟ್ ವಾಸ್ ರಿಯಲಿ ಡಿಫ್ರೆಂಟ್ ಆ್ಯಂಡ್ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನೀವು ಯಾರಾದರೂ ದಾಸರಳ್ಳಿಯಲ್ಲಿ ಇದ್ದರೆ ಪವನ್ ಡಿಸ್ಟ್ರಿಬ್ಯೂಟರ್ಸ್ನ ಚೆಕ್ಔಟ್ ಮಾಡಿ.
ಎಷ್ಟು ಸ್ವೀಟ್ ಪೀಪಲ್ ಅಂದರೆ ನಮಗೋಸ್ಕರ ಅವ್ರ ಅಥೆಂಟಿಕ್ ಫುಡ್ ಎಲ್ಲ ಕೊಟ್ಟು ನಾವು ಅಷ್ಟು ಶೂಟ್ ಮಾಡ್ತಾ ಇದ್ವಿ ಆ್ಯಂಡ್ ಹಸ್ಕೊಂಡಿರ್ತೀವಿ ನಾವು ಅಂತ ಅವ್ರು ಎಷ್ಟು ಸ್ವೀಟ್ ಆಗಿ ಅವ್ರ ಮನೆಯಿಂದ ಫುಡ್ ತರಿಸಿ ನಮಗೆ ಕೊಟ್ಟರು ಗೊತ್ತಾ. ಸೋ ಸ್ವೀಟ್ ಆಫ್ ದಮ್. ಆಕ್ಚುಲಿ ನಾವು ಅವ್ರ ಓಲ್ಡ್ ಕಸ್ಟಮರ್ಸ್ ಗೈಸ್. ಹೌದು, ನಮ್ಮ ಫ್ಯಾಬ್ ನೇಲ್ ಹೌಸ್ಗೆ ನಾವು ತುಂಬಾನೇ ಎಲೆಕ್ಟ್ರಾನಿಕ್ ಐಟಮ್ಸ್ ನಾವು ಅವ್ರ ಹತ್ರ ಇಂದಾನೆ ತಗೊಂಡಿದ್ವಿ ಗೊತ್ತಾ. and that's how they got to know about us and ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದು ನೀವು ನನ್ನ ನಂಬರ್ ಆಕ್ಚುಲಿ ಅವ್ರಿಗೆ ಸಿಕ್ಕಿದ್ದು ಬಿಕಾಸ್ ನಾನು ಮುಂಚೆ ಅವ್ರ ಇದರಲ್ಲಿ ಕಸ್ಟಮರ್ ಅಂಡ್ ಬಿಲ್ ಅಲ್ಲಿ ನನ್ನ ನಂಬರ್ ಇತ್ತು, ಅದರಲ್ಲಿ ಅವ್ರು ನನಗೆ ಕಾಲ್ ಮಾಡಿದ್ದು. ದ ಓನರ್ ಇಸ್ ಸೋ ಜೋವಿಯಲ್. ಎಂಜಾಯ್ ಮಾಡ್ಕೊಂತ ಮಾಡಿದ್ವಿ ನಾವು ಈ ಶೂಟ್ ನ. ಡೋಂಟ್ ನೋ ಫ್ಯೂಚರ್ ಕೊಲ್ಯಾಬ್ಸ್ ಈ ತರ ಹೇಗಿರುತ್ತೆ ಅಂತ, ಬಟ್ ಫಸ್ಟ್ ಸೈಟ್ ವಿಸಿಟ್ ಕೊಲ್ಯಾಬ್ ನಮ್ದು ತುಂಬಾನೇ ಚೆನ್ನಾಗಿತ್ತು. ವಿ ರಿಯಲಿ ಎಂಜಾಯ್ಡ್. ಅನ್ಕೊಂಡೆ 1 hour ಅಲ್ಲಿ ಆ ಥರ ಆಗೋಗ್ಬಿಡತ್ತೆ ಅಂತ, ಬಟ್ ತುಂಬಾನೇ ಕಂಟೆಂಟ್ ಇತ್ತು ಗೈಸ್ ಆಕ್ಚುಲಿ. ಬಟ್ ಭರತ್ ಅವರಂತೂ ಎಲ್ಲ ಟಕ್ 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 ಅಂತ ಎಲ್ಲ ಪ್ಲಾನ್ ಮಾಡಿಬಿಡ್ತಾರೆ. ಅದರಿಂದನೇ ಆಕ್ಚುಲಿ ಈಸಿ ಆಗಿದ್ದು. ಇಲ್ಲ ಅಂತ ಅಂದಿದ್ರೆ ಸಾಯಂಕಾಲವರೆಗೂ ಆಗ್ತಾ ಇತ್ತು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಭರತ್. ತುಂಬಾ ಕ್ವಿಕ್ ಆಗಿ ಪ್ಲಾನ್ ಮಾಡ್ಬಿಡ್ತಾರೆ ಅವರು. ಇಲ್ಲಿ ಶಾರ್ಟ್ಸ್ ಆಗ್ಬೇಕು, ಇದು ನಿಂದು ಡೈಲಾಗು ಅಂತ ಎಲ್ಲ ಕ್ವಿಕ್ ಆಗಿ ಮಾಡ್ಬಿಟ್ಟು ಅಲ್ಲೇ ಎಡಿಟು ಮಾಡ್ಬಿಡ್ತಾರೆ. ಹಾಯ್ ಗಾಯ್ಸ್, ನಾವು ಇವತ್ತು ಚಿಕನ್ ಗೀ ರೋಸ್ಟ್ ತಿನ್ನಕ್ಕೆ ಬಂದಿದ್ದೀವಿ. ಮೈ ಫೇವ್ರೆಟ್. ಸಗದಾಗಿದೆ, ಮಸ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಫುಡ್ಡು. ಫ್ಯಾಬ್ ನೇಲ್ ಹೌಸ್ಗೆ ಹೋಗೋಣ ಅಂತ ಅನ್ಕೊಳ್ವಿ. ನನಗೆ ಭಯಂಕರ ಹಸು ಆಗ್ತಾ ಇತ್ತು, ಅದಕ್ಕೆ ಫಸ್ಟ್ ಊಟ ಮಾಡಿಬಿಡೋಣ ಅಂತ. ನಾನು ಕರ್ಡ್ ರೈಸ್ ತಿಂತಾ ಇದ್ದೀನಿ ಗೈಸ್. ನಾನು ಮಸ್ತ್ ಬಿರಿಯಾನಿ ಆ್ಯಂಡ್ ಗೀ ರೋಸ್ಟ್ ತಿಂತಾ ಇದ್ದೀನಿ. ಏನು ನಾನ್ ವೆಜ್ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇಲ್ಲ 2 days-ಇಂದ ನನಗೆ ನಾನ್ ವೆಜ್ ಬಿಟ್ಟಿರೋಕೆ. ನಾನು ವೆಜ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತಂದರೆ ನಾನ್ ವೆಜ್ ರೆಸ್ಟೋರೆಂಟ್ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಇವತ್ತು ವೆನ್ಸ್ಡೇ, ಇವತ್ತು ವೆಜ್ ಎಲ್ಲ ತಿಂದ್ಬಿಟ್ರೆ ಅಷ್ಟೇ ಭಸ್ಮ ಆಗ್ಬಿಡ್ಬಿಟ್ಟು. ವೆಜ್ ತಿಂದ ನಿನಗೆ ಜನ್ಮ ಕೊಡೋದ್ರ ಬದಲು ಯಾವುದಾದ್ರೂ ಒಂದು ಕುರಿ ಮರಿನ ಎತ್ಬಿಡ್ಬೋದಾಗಿತ್ತು ಅಂತ ಬೈದಿ ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ತಾರೆ. ಸೊ ಅದಕ್ಕೆ ನಾನು ಬರೀ ನಾನ್ ವೆಜ್ ತಿಂತೀನಿ. ಓಕೆ ಓಕೆ, ಇದು ಜೋಕಾ? ಹೌದು. ನಗು ಬರಲಿಲ್ವಾ? ಒಂಚೂರು ಬರಲಿಲ್ಲ. ದೊಡ್ಡಣ್ಣಂಗೂ ಬರಲಿಲ್ಲ. ಇದು ದೊಡ್ಡಣ್ಣ ಡೈಲಾಗಾ? ನಗು ಬರಲಿಲ್ವಾ? ನಿನಗೆ ಅಂಡರ್ಟೇಕರ್ ಚೋಕ್ ಸ್ಲ್ಯಾಮ್ ಕೊಡೋದು ಗೊತ್ತಾ? ಗೊತ್ತು. ನಾವು ಚಿಕ್ಕ ವಯಸ್ಸಿಂದ ಸ್ಟೋನ್ ಕೋಲ್ಡು ಮತ್ತು ಬಿಗ್ ಶೋ ಇದನ್ನೆಲ್ಲ ನೋಡ್ಕೊಂಡೇ ಬಂದಿರೋದು. ಅಕಸ್ಮಾತ್ ನಿನಗೆ ಗೊತ್ತಿರಲಿಲ್ಲ ಅಂದಿದ್ರೆ ಇವಾಗ ತೋರಿಸ್ತಾ ಇದ್ದೆ, ಅದಕ್ಕೆ. ನನಗೂ ಗೊತ್ತು. ಏನು ಗೊತ್ತಾ ಗೈಸ್, ನನಗೂ ಇವ್ರಿಗೂ 1 ವರ್ಷ ಡಿಫ್ರೆನ್ಸ್, ಸರಿನಾ? ಏನೋ ದೊಡ್ಡ ಇವ್ರ ಥರ ಆಡ್ತಾರೆ. ಇಬ್ಬರದು ಒಂದೇ ಇದು ಜನ್ರೇಷನು. ನಾವು ಎಲ್ಲನೂ ಒಟ್ಟಿಗೆ ನೋಡ್ಕೊಂಡು ಬೆಳೆದು ಬಂದಿರೋದು. ನೀನೇನಕ್ಕೆ ನೋಡ್ತಾ ಇದ್ದೆ? WWE ಇಲ್ಲ ಎಲ್ಲರೂ ನೋಡ್ತಿದ್ರಪ್ಪ. ಆಮೇಲೆ ಅದು ಕಾರ್ಡ್ಸ್ ಬರ್ತಾ ಇತ್ತಲ್ವಾ ಗೈಸ್, WWF ಕಾರ್ಡ್ಸ್ ಪ್ಲೇ. ರ್ಯಾಂಕ್ ನಂಬರ್ 1 ಕ್ಲಾಶ್, ವೆಯ್ಟ್ 507 ಕ್ಲಾಶ್. ಹೈಯೆಸ್ಟ್ ವೆಯ್ಟ್ ಇತ್ತು. ನೀನು ಆಡ್ತಾ ಇದ್ದ ಇದೆಲ್ಲ? ಓ ಮೈ ಗಾಡ್, ಐ ಥಿಂಕ್ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಯು ಅಗೇನ್. ನೀನು ಇವೆಲ್ಲ ಆಡ್ತಾ ಇದ್ದ ಅಂತ? ಬಿಕಾಸ್ ನಾವು ಹುಡುಗರಿಗೇನೆ ಇದೆಲ್ಲ ಜಾಸ್ತಿ ಕ್ರೇಜ್ ಅಂತ ಅನ್ಕೊಂಡಿದ್ದೆ. ನಾನೇನು ಅನ್ಕೊಂಡಿ ಮ್ಯಾಕ್ಸಿಮಮ್ ಎಲ್ಲ ಹುಡುಗರು ಅನ್ಕೊಳ್ಳೋದು, ನೀವು ಹುಡುಗಿರೇನು ಕುಂಟೆ ಬೆಲೆ ಆಡ್ಕೊಂಡು ರಿಂಗ ರಿಂಗ ರೋಸಸ್ ಪಾಕೆಟ್ ಫುಲ್ ಆಫ್ ರೋಸಸ್ ಕಸ್ಸ ಬುಸ್ಸ ಅನ್ಕೊಂಡು. ಸೊ ಈ ಥರ ಆಡ್ಕೊಂಡು ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಅನ್ಕೊಂಡೆ. ಒಂದು ಸೀಸನ್ ಒಂದು ಸರ್ಟನ್ ಟೈಮ್ಗೆ ಬುಗ್ರಿ ಆಡ್ತಾ ಇದ್ವಿ, ಇನ್ನೊಂದೊಂದು ಸರ್ಟನ್ ಟೈಮ್ಗೆ ಗೋಲಿಗಳ ಸೀಸನ್ ಸ್ಟಾರ್ಟ್ ಆಗೋದು, ಗೋಲಿ ಆಡ್ತಾ ಇರ್ತಾ ಇದ್ವಿ. ಇನ್ನೊಂದೊಂದು ಸರ್ಟನ್ ಸೀಸನಿಗೆ ಈ ಟಿಕ್ಕಿ ಅಂದರೆ ಏನು ಗೊತ್ತಾ? ಮ್ಯಾಚ್ ಬಾಕ್ಸ್ದು ಮುಂದೆಗಡೆ ಕಿಟನ್ಸ್ಗಳಿರ್ತಾವಲ್ಲ, ಅದನ್ನು ಮಾತ್ರ ಹರ್ಕೊಂಡು ಅದನ್ನು ಇಷ್ಟು ಕಲೆಕ್ಟ್ ಮಾಡಿಟ್ಕೊಂಡಿರ್ತಾ ಇದ್ವಿ ನಾವು. ಅದನ್ನು ಗೋಲಿಯಲ್ಲಿ ಇದನ್ನು ಆಡಿ ವಿನ್ ಆಗೋದು ಬೇರೆಯವ್ರ ಹತ್ರ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ 90s ಕಿಡ್ಸ್. ನಾನು 90s ಕಿಡ್ಡೇ ಬೇಬಿ ಜೆನ್ಸಿ ಅನ್ಕೊಂಡ್ಬಿಟ್ಟಿದ್ದಾರಾ? ನೀನು ಸಾಫ್ಟ್ ಗ್ರೋನ್ ಕಿಡ್. ಅಷ್ಟೊಂದು ಸಾಫ್ಟ್ ಗ್ರೋನ್ ಕಿಡ್ ಏನಿಲ್ಲ, ಕೈಂಡ್ ಆಫ್. ಏನು ಹಣೆ ಬರೋನೋ ಗೊತ್ತಿಲ್ಲ. ಈ ಗೋಲಿ ಸೀಸನ್ ಬಂತು ಅಂತ ಹೇಳಿದ್ರೆ ಅದು ಎಷ್ಟು ದುಡ್ಡು ಹಾಳು ಮಾಡ್ತಾ ಇದ್ನೋ ನಾನು. ನಮ್ಮ ಅಜ್ಜಿ ಹತ್ರ, ನಮ್ಮ ತಾತನ ಹತ್ರ, ನಮ್ಮ ಅಮ್ಮನ ಹತ್ರ ಇಸ್ಕೊಂಡು ಗೋಲಿ ತಗೊಂಬರೋದು. ನಮ್ಮನೆ ಮುಂದೆಗಡೆ ಒಂದು ಹುಡುಗಿ ಇದ್ಲು, ಅವಳ ಹತ್ರ ಸೋಲೋದು.
ಅವಳು ನನ್ನ ಹತ್ರ ಗೆದ್ದಿ ಒಂದು 3-4 ಬಾಟ್ಲು ಬರ್ತಾವಲ್ಲ, ಚಾಕ್ಲೇಟ್ ಬಾಟ್ಲುಗಳು, ಅಷ್ಟು ಗೋಲಿ ಮಾಡ್ಕೊಂಬಿಟ್ಟಿದ್ಲು ಅನ್ನ. ಲಂಚ್ ಆಯಿತು ಗೈಸ್. ನನ್ನ ಹೊಟ್ಟೆ ಫುಲ್ಲು. ಆ್ಯಕ್ಚುಲಿ ನೀಟಾಗಿ ತಿಂದೇ ಇಲ್ಲ, ಇಬ್ಬರೂ ತಿಂದಿಲ್ಲ, ಸುಮ್ಮನೆ ಆರ್ಡ್ರ್ ಮಾಡ್ದಂಗೆ ಆಯಿತು. ನೀನು ವೇಸ್ಟ್ ಫೆಲೋ ನೀನು. ನೀವೇನು ಯೂಸ್ಫುಲ್ ಫೆಲೋನಾ? ಇಲ್ಲಿ ನೋಡಿ ಕವರಲ್ಲಿ. ಫೆಬಿ ನೀನು ತಿಂದೆ ನನಗೆ ಊಟ ಹೆಂಗೆ ಸೇರುತ್ತೆ ಫೆಬಿ? ಫ್ಯಾಬ್ನೆಲ್ ಹೌಸ್ಗೆ ಹೋಗಿ ಹೋಗಿ ಮನೆಗೆ ಹೋಗಬೇಕು. ನಾನು ಅಲ್ಲೇ ಮಲ್ಕೊಂಡಿರ್ತೀನಿ ಸೋಫಾದಲ್ಲಿ, ಫ್ಯಾಬ್ನೆಲ್ ಹೌಸಲ್ಲಿ. ನಾನು ಜಲ್ದಿ ಮುಗಿಸ್ಕೊಂಡ್ಬಿಡ್ತೀನಿ. ಇವ್ರಿಗೂ ನಮ್ಮ ಸ್ವಲ್ಪ ಬ್ಯೂಟಿ ಕೆಲಸ ಇದೆ, ನಿಂತಿದೆ. ಅವ್ರ ಬ್ಯೂಟಿನ ತೋರಿಸ್ಬೇಕಂತೆ ಗೈಸ್. ಸೀರೆ ತೋರಿಸ್ತೀನಿ. ಎಲ್ಲರಿಗೂ ನಿಮ್ಮ ಬ್ಯೂಟಿ ಬಗ್ಗೆ ಗೊತ್ತು ಬಿಡಿಯಪ್ಪ. ಆದರೆ ಎಷ್ಟಾದ್ರೂ ಈ ಕಲರ್ ಸೆಲೆಕ್ಟ್ ಮಾಡಿದ್ದು ನಾನೇ ಗೈಸ್. ಆಲ್ ಕ್ರೆಡಿಟ್ ಗೋಸ್ ಟು ಮೀ. ಐ ಕೇಮ್ ಟು ಫ್ಯಾಬ್ ನೇಲ್ ಹೌಸ್. ಸೊ ನೇಲ್ಸ್ ಎಲ್ಲ ತೆಗೆಸ್ಬಿಟ್ಟು ಮಾಡಿಟ್ಟಿದ್ದಾರೆ. ಒಂದು 10 ಮಿನಿಟ್ಸ್ ಹಾಕಿಸ್ಕೊಂಡು ಹೋಗಬೇಕು. ದಿಸ್ ವಿಲ್ ಟೇಕ್ ಆಲ್ಮೋಸ್ಟ್ 10 ಮಿನಿಟ್ಸ್. ಪ್ರೆಸ್ ಆನ್ ಥರನೇ ವೇರ್ ವಿಚ್ ಈಸ್ ಇನ್ ದ ಮಾರ್ಕೆಟ್, ಬಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಲಾಂಚ್ ಮಾಡೋಣ ಅಂತ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಟ್ರಯಲ್. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಇಲ್ಲಿ ನೋಡ್ರಿ ಮಿಸ್ಟರ್ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ ಅಂತ. ಗೈಸ್ ನೋಡಿ ಹಾಕಿಸ್ಕೊಂಡೆ. ಅದು ಆಲ್ಮೋಸ್ಟ್ 10-15 ಮಿನಿಟ್ಸಲ್ಲಿ ಆಯಿತು. ವಿಲ್ ಸಿ. ಕಲರ್ ಚೆನ್ನಾಗಿದೆಯಲ್ವಾ? ಈ ಟೈಮಲ್ಲಿ 2 ಅವರ್ಸ್ ಎಲ್ಲ ಕುತ್ಕೊಂಡು ನೇಲ್ಸ್ ಹಾಕಿಸ್ಕೊಳ್ಳೋ ಅಷ್ಟು ಪೇಷನ್ಸೇ ಇಲ್ಲ ಗೈಸ್. ಐ ಥಿಂಕ್ ತುಂಬ ಜನ ಈ ಥರ ಅಂದ್ಕೊಳ್ತಾ ಇರ್ತಾರೆ. ನೋಡೋಣ, ಇದು ವರ್ಕ್ ಆದರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಫೆಬಿ ಹೋಗೋಣ. ಬೇಬಿ ಹೇಗಿದೆ? ಇಟ್ಸ್ ವೆರಿ ಬ್ಯೂಟಿಫುಲ್. ಎಸ್, ಫೈನಲಿ ಫೆಬಿದು ನೇಲ್ಸ್ ಮುಗೀತು ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್. ಇಟ್ಸ್ ಅ ಹ್ಯಾಪಿ ನ್ಯೂಸ್ ಫಾರ್ ಮೀ ಬಿಕಾಸ್ ಬೆಳಗ್ಗೆಯಿಂದ ಕೆರ ಹೊಲಿತಾ ಹೌದು ಇದ್ದೀನಿ. ಗೈಸ್, ತುಂಬಾ ಟೈರ್ಡ್ ಆಗೋಗ್ಬಿಟ್ಟಿದ್ದೀವಿ. ಆನ್ ದ ವೇ ಒಂದು ಸ್ವಲ್ಪ ಸ್ಮಾಲ್ ಶಾಪಿಂಗ್ ಇದೆ, ಅದು ಮಾಡ್ಕೊಂಡ್ಬಿಟ್ಟು ಹಂಗೆ ಹೋಗ್ಬಿಡೋದು. ಫೆಬಿದು ಮುಗಿಯಲಾರದ ಕತೆ. ಸೀರಿಯಸ್ಲಿ ನಾನು ಬದುಕು ಜಟಕ ಬಂಡಿ, ಇಲ್ಲ ಅಂತ ಹೇಳಿದ್ರೆ ಅದ್ಯಾವುದೋ ಇನ್ನೊಂದು ಇರ್ತಲ್ಲ, ಯಾವುದದು ಗೊತ್ತಿಲ್ಲ. ಆ ಕಾರ್ಯಕ್ರಮಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ. ಅವ್ರ ನಂಬರ್ ಇದ್ರೆ ಪ್ಲೀಸ್ ನಾನು ಬರಲ್ಲ. ಇಲ್ಲ, ನೀನು ಹೆಂಗೆ ಬರ್ತೀಯ ಹೇಳೋ? ಹಿಂಸೆ ಕೊಡ್ತಾ ಇರೋದು ನೀನಲ್ವಾ? ನೀನು ಹೆಂಗೆ ಬರ್ತೀಯ? ನಾನು ಹಿಂಸೆ ಕೊಡ್ತಾ ಇಲ್ಲ, ನನ್ನ ಗಂಡ ನನಗೆ ಬೇಕು ಅಂತ. ನಾನು ನಿನ್ನ ಬಗ್ಗೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಬಿಕಾಸ್ ದಿನಾ ಕೆರ ಹೊಲಿತಾ ಇದ್ದೀನಿ ನಿನ್ನ ಜೊತೆಲಿ. ನಾನು ಬಳೆ ಕೊಡಿಸು ಅಂತಂದರೆ ಕೊಡಿಸಿದ. ನೀನೇ ತಾನೇ ಫ್ರೂಟ್ ತೊಗೊಂಬ ಅಂತ ಕಳಿಸಿದ್ದು. ಏನಿಲ್ಲ, ಬಳೆ ತೊಗೋಬೇಕಿತ್ತು, ಅದಕ್ಕೆ ಬಳೆ ತೊಗೊಂಡೆ. ತೊಗೊಂಡ್ರಾ ಮೇಡಮ್? ಎಸ್, ತೊಗೊಂಡೆ. ಇನ್ನು ಏನೇನೋ ಬೇಕು, ಕೊಡಿಸ್ತೀರಾ? ಹೌದು. ಅಲ್ಲ, ನೀನೇನು ಕೇಳಿದ್ದೀನ ನಾನು ಕೊಡಿಸಿಲ್ಲ ಹೇಳಮ್ಮ. ಹೋಗಿ ಬೇಕು, ನನಗೆ ಎಷ್ಟೊಂದು ದೊಡ್ಡ ಲಿಸ್ಟ್ ಇದೆ ಗೈಸ್, ಕೊಡಿಸ್ತಾ ಇಲ್ಲ ಇವರು ನನಗೆ. ಅದಕ್ಕೆ ಬೇಜಾರಲ್ಲಿದ್ದೀನಿ. ಬ್ರೇಕಪ್. ಬರೀ ಇಷ್ಟು ಒಂದೇ ಒಂದು ಬಳೆ ತೊಗೊಂಡು. ಬಟ್ ಆದರೆ ನಾನೇನು ಮಾತಾಡಿರೋದು ಮೈಕಲ್ಲಿ ಬಂದೇ ಇರಲ್ಲ ಬಿಕಾಸ್ ನೀನು ಇಟ್ಕೊಂಡಿದ್ಯಲ್ಲ ಮೈಕು. ನಾನು ಹೇಳಿದೆ 2 ಮೈಕ್ ಆರ್ಡರ್ ಮಾಡಿ ಅಂತ, ಒಂದೇ ಮೈಕ್ ಆರ್ಡರ್ ಮಾಡಿದ್ದಾರೆ. ಬಡವರು ನಾವು, ಏನು ಮಾಡೋಣ? ಬಡವರು. ನಾನು ಬಡವ. ನೀವು ಹೌದು. ಒಂದು ಸ್ವಲ್ಪ ಹಂಗೆ ಹಿಂದೆ ತಿರುಗಿಸಿ ಕ್ಯಾಮ್ರಾನ. ಗೈಸ್ ಒಂದು ನಿಮಿಷ. ಬಡವ್ರಂತೆ ಗೈಸ್, ನಿಮಗೂ ಗೊತ್ತಾಯ್ತು, ನನಗೂ ಗೊತ್ತಾಯ್ತು ಅಷ್ಟೇ. ಬೇಬಿ ಏನು ಗೊತ್ತಾ, ಏನು ಇವತ್ತು ನಾನು ಯಾವ ಕಲರ್ ಸ್ಯಾರಿ ಹಾಕೊಳ್ತಾ ಇದ್ದೀನಿ ಹೇಳಿ? ಗೈಸ್ ಆಕ್ಚುಲಿ ನಾನು ಮರ್ತೆ ಹೋಗ್ಬಿಟ್ಟಿದ್ದೆ ಯಾವ ಕಲರ್ ಸ್ಯಾರಿ ಅಂತ ಅಂದ್ಬಿಟ್ಟು. ಸುಮ್ಮನೆ ನಾನು ಇದು ಮೆಷರ್ಮೆಂಟ್ ಕೊಟ್ಟಿದ್ದೆ, ಮತ್ತೆ ಈ ಕಲರ್ ಚೂಸ್ ಮಾಡಿದ್ದೆ. ನೋಡಿದ್ರೆ ನನಗೆಲ್ಲ ಹೆಂಗ್ ಬರುತ್ತಲ್ಲ. ವಿಭಾ ಇಲ್ಲಿ ರೈಟ್ ತಗೋಬೇಕು. ಗೊತ್ತು, ನಮ್ಮ ಏರಿಯಾ ಇದು. ನಿನ್ಗಿಂತ ನಮ್ಮ ಜಾಸ್ತಿ ಮಮ್ಮಿ ಓಡಾಡಿದ್ದೀನಿ. ನಿನ್ನೆ ಸೀರೆ ಕೊಡಿಸಿದ್ದಾರೆ ಗೈಸ್. ಸೊ ಇವತ್ತು ಒಂದು ಚಿಕ್ಕ ಸ್ಮಾಲ್ ಫಂಕ್ಷನ್ ಇದೆ ಮನೇಲಿ. ಈ ಸ್ಯಾರಿ ಕೊಡಿಸೋದು ಬೇಡ, ಅದಕ್ಕೆ ಬ್ಲೌಸ್ ಹುಡ್ಕೋದು ಬೇಡ. ಬ್ಲೌಸ್ ಹುಡ್ಕೊಂಡು ಹೋಗ್ತಾ ಇದೀವಿ. ಬಳೆ ತಗೊಂಡೆ. ಇನ್ನೇನು, ನನ್ನ ಸುಂದರ ಗಂಡ. ನನಗೆ ಈ ತರ ಅನ್ಬೇಕಾದ್ರೆ ಹಿಂದಕ್ಕೆ ಹೋದ್ರೆ ಸಖತ್ ಕೋಪ ಬರುತ್ತೆ ಗೈಸ್. ನಾನು ಅಂದಿರ ಇನ್ಯಾರು ಅಂತಾರೆ ನಿಮ್ಗೆ? ನೀನು ನಿಧಾನಕ್ಕಂದ್ರೆ ನಿಧಾನಕ್ಕಾಗಲ್ಲ, ಒಂದೊಂದ್ಸಲ ಹಂಗೆ ಮುತ್ತು ಬಂದ್ಬಿಡ್ತಾರೆ. ಜೋರಾಗಿ ಗೆಲ್ಬಿಡ್ತಿ ಹಾಕೊಂಡಿ. ನಾವು ಮನುಷ್ಯರೇ. ನಾನು ಅಂದೇ ಇಲ್ಲ.
ಅಂತೆ ಬರೀ ನಾನಲ್ಲ ಗೈಸ್, ಡವ್ ಇವರು. ನೀನು ಕ್ಯಾಮ್ರಾ ಹಿಂದೆಗಡೆಗೆ ಇಕ್ಕೊ, ಮತ್ತೆ ಮಕ್ಕಕ್ಕೆ ಹೋಗಿತಾರೆ. ಅಕ್ಕ ಸ್ವಲ್ಪ ಕ್ಯಾಮ್ರಾನ ಹಿಂದೆಗಡೆ ಇಕ್ಕೊಂಡು ವ್ಲಾಗ್ಸ್ ಮಾಡಕ್ಕ, ನೋಡಕ್ ಆಗ್ತಾ ಇಲ್ಲ ಅಂತ. ಹೆಂಗ್ ಮಾತಾಡ್ತಾರೆ ನೋಡಿ ಗೈಸ್, ಯಾಕ ಅಕ್ಕ ಒಕ್ಕ ಅಂತ ಅನ್ಕೊಂಡು. ನಾನು ನನಗಿದೆಲ್ಲ ಇಷ್ಟ ವ್ಲಾಗ್ಸ್ ಅಲ್ಲಿ ಇದು ಬಟ್ ಇದು ನನ್ನ ಸೈಜ್ ಇಲ್ಲ ಬಿಡಿ, ಆಗುತ್ತೆ ಈಗ. ನಾನು ಇನ್ನು ಆ ಸೈಜಲ್ಲೇ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಟ್ರೈ ಮಾಡ್ಬೋದಾ? ಟ್ರಯಲ್ ಇದೆ ಮ್ಯಾಮ್, ಒಂದ್ಸಲ ವೇರ್ ಮಾಡಿ. ಸರ್ಕಾಸ್ಟಿಕ್ ಸ್ಮೈಲ್ ಚೆನ್ನಾಗಿದೆಯಾ? ಬಟ್ ಸ್ಲೀವ್ಲೆಸ್ ಓಕೆನಾ? ಹಾಕೊಂಡು ಟ್ರೈ ಮಾಡಲಾ? ಗೈಸ್, ಇದಾಯಿತು ನಮ್ಮ ದಿನ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. We are ending the vlog, guys. Thank you all so much for watching. Please like, share and comment. Subscribe. Do not forget to subscribe to Nimma Saundarya Bharat YouTube channel. See you soon, guys. Bye bye. Bye bye.